ತೆಂಗಿನ ಚಿಪ್ಪಿನಿಂದ ನಿಮ್ಮ ಟಾಯ್ಲೆಟ್ ಹಾಗೂ ಬಾತ್ರೂಮ್ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ ಅಂದರೆ ನಂಬ್ತೀರಾ? ಈ ಒಂದು ಲಿಕ್ವಿಡ್ ಇದ್ದರೆ ಸಾಕು, ನಿಮ್ಮ ಮನೆಯಲ್ಲಿರುವಂಥ ಸಿಂಕ್ ಆಗಿರ್ಬೋದು, ಟಾಯ್ಲೆಟ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು ಎಲ್ಲವೂ ಕೂಡ ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ಜಸ್ಟ್ ಒಂದು ಸಿಂಪಲ್ ಲಿಕ್ವಿಡಿಂದ. ಹಾಗಿದ್ರೆ ಬನ್ನಿ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟಾಯ್ಲೆಟ್, ಬಾತ್ರೂಮ್ ಆಗಿರ್ಬೋದು ಅಥವಾ ಸಿಂಕ್ ಆಗಿರ್ಬೋದು ಪ್ರತಿಯೊಂದನ್ನು ಯಾವ ರೀತಿ ಒಂದು ಸಿಂಪಲ್ ಮೆಥಡಿಂದ ಕ್ಲೀನ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ತೆಂಗಿನ ಚಿಪ್ನ ಬಿಸಾಕ್ಲಾರ್ದೆ ಈ ರೀತಿ ತೆಂಗಿನ ಚಿಪ್ನ ತೊಗೊಂಡಿದ್ದೀನಿ. ನೀವು ಅಷ್ಟೇ ತೆಂಗಿನ ಚಿಪ್ಪನ್ನ ಬಿಸಾಕ್ಲಾರ್ದೆ ಈ ರೀತಿ ತೊಗೊಂಡು ಅದನ್ನು ಸ್ವಲ್ಪ ಸುಟ್ಕೊಳ್ಳಿ. ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಸುಟ್ಕೊಳ್ಳಿ. ಒಂದು 2 ನಿಮಿಷ ಸುಟ್ಕೊಂಡ್ರೆ ಸಾಕು. ಅದಂಗದೆ ಬೆಂಕಿ ಹತ್ಕೊಂಡ್ಬಿಟ್ಟು ಫುಲ್ಲು ಕರ್ರಿಗೆ ಪುಡಿ ಟೈಪ್ನಲ್ಲಿ ಆಗ್ತಾ ಹೋಗುತ್ತೆ. ಜಸ್ಟ್ ಒಂದು 2ರಿಂದ 3 ನಿಮಿಷ ಬೆಂಕಿಯಲ್ಲಿ ಕಾಯಿಸ್ಕೋಬೇಕಾಗುತ್ತೆ. ಅದಾದಮೇಲೆ ಅದಂಗದೆ ಬೆಂಕಿ ಹತ್ಕೊಳ್ಳುತ್ತೆ. ಅದಾದ ತಕ್ಷಣ ನೀವು ಇದನ್ನು ಒಂದು ಯಾವುದಾದ್ರೂ ಬೇಡ ಆಗಿರುವಂಥ ಪ್ಲೇಟ್ ಆಗಿರ್ಬೋದು ಅಥವಾ ಬಿಸಾಕ್ತಾ ಇರುವಂಥ ಪ್ಲೇಟು, ಇಲ್ಲ ಅಂತಂದರೆ ನೆಲದ ಮೇಲಾದರೂ ಹಾಕ್ಕೊಂಡು ಉಡಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಅದು ಸ್ವಲ್ಪ ಬೆಂಕಿ ಏನಿದೆ ಪುಡಿ ಆಗೋವರೆಗೂ ಕಾಯಬೇಕಾಗುತ್ತೆ. ಅಲ್ಲಿವರೆಗೂ ನಾನೀಗ ಲಿಕ್ವಿಡ್ನ ತಯಾರಿಸ್ತಾ ಇದ್ದೀನಿ. ಶ್ರೀಮತಿಯರು, ಗೃಹಿಣಿಯರಿಗೆ ಅಬ್ಬಬ್ಬಾ ಎಷ್ಟಪ್ಪ ಲಿಕ್ವಿಡ್ ತಂದು ಹಾಳು ಮಾಡೋದು ಅನ್ನೋ ಫೀಲ್ ಇರುತ್ತೆ. ಅದರಲ್ಲೂ ಎಷ್ಟೋ ಕರೆ ಕಟ್ಟಿರುವ ಉಪ್ಪಿಂದು ಅಂತೂ ಕೇಳೋಕ್ಕೆ ಹೋಗಬೇಡಿ. ಟಾಯ್ಲೆಟ್ಗಳು ತುಂಬ ಹೊಲಸಾಗಿರುತ್ತೆ. ಈ ಒಂದು ಸಿಂಪಲ್ ಮೆಥಡಿಂದ ನಿಮ್ಮ ಟಾಯ್ಲೆಟ್ ರೂಮ್ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಫಸ್ಟ್ ಇಲ್ಲಿ 5 ರೂಪಾಯಿಯ ಒಂದು ವಿಮ್ ಸೋಪ್ನ ತೊಗೊಂಡಿದ್ದೀನಿ. ಆದರೂ ಕೂಡ ಜಸ್ಟ್ ಸ್ವಲ್ಪ ನೀವು ತುರಿದಿಟ್ಕೊಳ್ಳಿ, ಜಾಸ್ತಿ ಬೇಕಾಗೋದಿಲ್ಲ. ಅದಾದಮೇಲೆ ಇದಕ್ಕೆ ನಾನು ಡಾಂಬರ್ ಗುಳಿಗೆ ಅಂತ ಕರೀತಾರೆ ಅಥವಾ ನುಸಿ ಮದ್ದು ಅಂತಲೂ ಹೇಳ್ತಾರೆ. ಸೊ ನುಸಿ ಗುಳಿಗೆ ಅಂತಲೂ ಹೇಳ್ತಾರೆ. ಅದನ್ನು ನಾನು ಸಣ್ಣಗೆ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು 1 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ಉಪ್ಪು ಅಂತ ಕರೀತಾರೆ. ಅದನ್ನು ಹಾಕ್ಕೋಬೇಕಾಗುತ್ತೆ. ಇದಿಷ್ಟು ಹಾಕ್ಕೊಂಡ್ಮೇಲೆ ಅರ್ಧ ಲಿಂಬೆ ಹಣ್ಣನ್ನು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಲಿಂಬೆ ಹಣ್ಣು ಇದ್ದರೆ ಲಿಂಬೆ ಹಣ್ಣು ಹಾಕ್ಕೊಳ್ಳಿ ಅಥವಾ ವೆನಿಗರ್ ಇದ್ದರೆ ವೆನಿಗರ್ನ ಯೂಸ್ ಮಾಡ್ಕೋಬೋದು. ಇದಿಷ್ಟು ಹಾಕಿದ್ಮೇಲೆ ಡಿಟರ್ಜೆಂಟ್ ಪೌಡರ್ನ ಹಾಕ್ಕೋಬೇಕಾಗುತ್ತೆ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಮನೇಲಿ ಯೂಸ್ ಮಾಡುವಂಥ ಡಿಟರ್ಜೆಂಟ್ ಪೌಡರ್ ಯಾವ್ದು ಯೂಸ್ ಮಾಡ್ತೀರಾ ಆ ಡಿಟರ್ಜೆಂಟ್ ಪೌಡರ್ನ ಇದರಲ್ಲಿ ಹಾಕಿ ಇದಿಷ್ಟನ್ನು ನೀವು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ರೀತಿ ನೀವು ವಾರದಲ್ಲಿ 2ರಿಂದ 3 ಸತಿ ಮಾಡಿದರೆ ಈ ಹಳದಿ ಕಲರ್ ಟಾಯ್ಲೆಟ್ನಲ್ಲಿ ಏನಿರುತ್ತೆ ಅದು ಆಗಿರ್ಬೋದು, ಅಥವಾ ಈ ಬಾತ್ರೂಮ್ನಲ್ಲೆಲ್ಲ ವೈಟ್ ಕಲರ್ ಆಗಿ ಬಂದುಬಿಟ್ಟಿರುತ್ತೆ, ಉಪ್ಪಿನಿಂದ ಕಲೆ ಕಟ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅದಿಷ್ಟನ್ನು ಕ್ಲೀನ್ ಮಾಡಬೇಕಂತಂದರೆ ಈ ಒಂದು ಸಣ್ಣ ಲಿಕ್ವಿಡ್ನ ನೀವು ವಾರಕ್ಕೆ 1 ಟೈಮ್ ಆದರೂ ಯೂಸ್ ಮಾಡಿ ಸಾಕು, ಬೇರೆ ಏನು ಬೇಡ. ನಾನು ನಿಮಗೆ ಅವಾಗೆ ತೋರಿಸಿರೋ ಹಾಗೆ ತೆಂಗಿನ ಚಿಪ್ಪಿನ ಒಂದು ಬೆಂಕಿಯಲ್ಲಿ ಕಾಯಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಮಿಕ್ಸಿ ಜಾರಿಗೆ ಹಾಕಿ ತುಂಬ ಸಣ್ಣದಾಗಿ ಆದರೂ ಪುಡಿ ಮಾಡ್ಕೋಬೋದು, ಅಥವಾ ಮನೆಯಲ್ಲಿ ಕಲ್ಲು ಏನಾದರೂ ಇದ್ದರೆ ಅದರಲ್ಲಿ ಸಣ್ಣದಾಗಿ ಜಜ್ಕೊಂಬಿಡಿ. ನಾನಿಲ್ಲಿ ಕಲ್ಲಿನಿಂದ ಸಣ್ಣದಾಗಿ ಪುಡಿ ಮಾಡ್ಕೊಳೋ ಥರ ಜಜ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಯಾವ್ದು ಯೂಸ್ ಮಾಡ್ತೀರಾ ಮನೆಯಲ್ಲಿ, ಸೊ ಒಂದು ಶಾಂಪೂನ ತೊಗೊಳ್ಳಿ. 1 ರೂಪಾಯಿ ಶಾಂಪೂ ಯಾವುದು ಇರುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ನಿಮಗೆ ಬೌಲ್ನಲ್ಲಿ ಏನು ಲಿಕ್ವಿಡ್ಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಹಾಕಿಟ್ಟಿದ್ನಲ್ಲ ಅದಕ್ಕೆ ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕಾದರೆ ಬಿಸಿನೀರನ್ನ ಹಾಕ್ಕೊಂಡು 2 ನಿಮಿಷ ಬಿಡ್ಬೋದು, ಅಥವಾ ತಣ್ಣೀರು ಹಾಕ್ಕೊಳ್ಳೋ ಹಾಗಿದ್ರೆ ಒಂದು 5 ನಿಮಿಷ ಬಿಡಿ. ಯಾಕಂತಂದರೆ ಅದರಲ್ಲಿ ಪುಡಿ ಏನಿದೆ, ಆ ಬ್ಲ್ಯಾಕ್ ಕಲರ್ ಪುಡಿ ಏನಿದೆ ನೋಡಿ, ನಾವು ತೆಂಗಿನ ಚಿಪ್ಪಿನಿಂದ ಮಾಡಿರುವ ಪುಡಿ ಏನಿದೆ ಅದು ಸ್ವಲ್ಪ ಕರಗೋಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ಒಂದು 2 ನಿಮಿಷ ಬಿಟ್ಟ ಮೇಲೆ ನೋಡಿ ನಾನು ಸಿಂಕಿಗೆ ಹಾಕೋತಾ ಇದ್ದೀನಿ. ಜಸ್ಟ್ ಬರೀ ಒಂದು 2ರಿಂದ 3 ಹನಿ ಆಗೋಷ್ಟು ಡ್ರಾಪ್ಸ್ ಅಷ್ಟೇ ಹಾಕ್ಕೊಂಡಿರೋದು. ಅದರಿಂದ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸಿಂಕನ್ನು. ಸಿಂಕ್ ಮಾತ್ರ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಈ ಸಿಂಕಿನ ಮಿಡಿಲ್ನಲ್ಲಿ ಏನು ವೈಟ್ ಕಲರ್, ಸಿಲ್ವರ್ ಕಲರ್ ಇರುತ್ತಲ್ಲ ಅದರಲ್ಲೆಲ್ಲ ನಾವು ಡೈಲಿ ದಿನನಿತ್ಯ ಯೂಸ್ ಮಾಡೋದ್ರಿಂದ ವೈಟ್ ಪ್ಯಾಚಸ್ ಆಗೋ ಟೈಪ್ ಆಗಿಬಿಟ್ಟಿರುತ್ತೆ, ಕರೆ ಕಟ್ಬಿಟ್ಟಿರುತ್ತೆ, ತುಂಬ ಹೊಲಸಾಗಿರುತ್ತೆ. ಎಷ್ಟೇ ಕ್ಲೀನ್ ಮಾಡಿ ಮತ್ತೆ ಅದೇ ರೀತಿ ಹೊಲಸಾಗ್ತಾ ಇರುತ್ತೆ. ಬಟ್ ನೀವು ಇದನ್ನು ವಾರಕ್ಕೆ 1 ಟೈಮ್ ಯೂಸ್ ಮಾಡೋದ್ರಿಂದ ನಿಮ್ಮ ಸಿಂಕ್ ಆಗಿರ್ಬೋದು, ನಿಮ್ಮ ಬಾತ್ರೂಮ್ ಆಗಿರ್ಬೋದು, ನಿಮ್ಮ ಟಾಯ್ಲೆಟ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಒಂದೇ ಲಿಕ್ವಿಡನ್ನು ಯೂಸ್ ಮಾಡೋದ್ರಿಂದ ಈಸಿಯಾಗಿ ಕ್ಲೀನ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಸಿಂಕು. ಯಾರಿಗೆಲ್ಲ ಸ್ವಲ್ಪ ಇನ್ಫೆಕ್ಷನ್ಸ್ ಅನ್ನೋ ಹಾಗಿದ್ರೆ ಇದರಲ್ಲಿ ನಾನು ನಿಂಬೆ ಉಪ್ಪು ಹಾಕಿರೋದ್ರಿಂದ ಇದನ್ನು ಕೈಗೆ ಯಾರಿಗಾದರೂ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಅಲರ್ಜಿ ಆಗಿರ್ಬೋದು ಅವರೆಲ್ಲರೂ ಗ್ಲೌಸ್ನ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾಕಂತಂದರೆ ಒಬ್ಬೊಬ್ಬರಿಗೆ ಸೆನ್ಸಿಟಿವ್ ಇರುತ್ತೆ ಕೈ, ಹಾಗಾಗಿ ಆದಷ್ಟು ಗ್ಲೌಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ನಾನೀಗ ಅದೇ ಲಿಕ್ವಿಡ್ ಏನಿದೆ ಆ ಲಿಕ್ವಿಡ್ನ ಈಗ ಟಾಯ್ಲೆಟಿಗೆ ಮತ್ತು ಬಾತ್ರೂಮ್ ಎರಡಕ್ಕೂ ಹಾಕ್ತಾ ಇದ್ದೀನಿ. ನೋಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ. ಈ ಬಾತ್ರೂಮ್ ತುಂಬ ಗಲೀಜಾಗಿದೆ. ತುಂಬ ಅದರಲ್ಲಿ ಮಕ್ಕಳಿರೋ ಮನೆ ಅಂದರೆ ಗೊತ್ತೇ ಇರುತ್ತೆ ಎಷ್ಟು ಪಾಚಿ ಥರ ಆಗಿಬಿಡುತ್ತೆ. ಅದರಲ್ಲೂ ಈ ಟಾಯ್ಲೆಟ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ಸೊ ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ಯೂರಿನ್ ಅದೆಲ್ಲ ಮಾಡಿದಾಗ ತುಂಬ ಹೊಲಸಾಗ್ಬಿಡುತ್ತೆ. ಹೆಚ್ಚು ಸಮಯ ನಾವು ಎಷ್ಟೇ ನೀರು ಹಾಕಿದರೂ ಕೂಡ ಒಂದೊಂದು ಟೈಮ್ ಹೊಲ್ಸ್ ಕರೆ ಕಟ್ಕೊಂಡು ಕುಂತ್ಬಿಡುತ್ತೆ. ಹಾಗಾಗಿ ಈ ಒಂದು ಸಿಂಪಲ್ ಟಿಪ್ನ, ಈ ಒಂದು ಸಿಂಪಲ್ ಲಿಕ್ವಿಡ್ನ ನೀವು ಮನೆಯಲ್ಲೇ ಮಾಡಿಬಿಟ್ಟು ಟ್ರೈ ಮಾಡಿ ನೋಡಿ. ನೀವು ನಂಬೋದಿಲ್ಲ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. 100% ವರ್ಕ್ ಆಗುತ್ತೆ. ನಾನು ಟ್ರೈ ಮಾಡಿದ್ದೀನಿ. ಜಸ್ಟ್ ಬರೇ ಒಂದಿಷ್ಟೇ ಹಾಕಿಬಿಟ್ಟು 5 ನಿಮಿಷ ಬಿಟ್ಬಿಟ್ಟು ನೀವು ಒಂದು ಬ್ರಷ್ನ ಸಹಾಯದಿಂದ ತಿಕ್ಕೊಂಬಿಟ್ರೆ ಸಾಕು, ಎಂತಹೇ ಹೊಲಸಿರ್ಬೋದು ಎಲ್ಲವೂ ಕೂಡ ಕ್ಲೀನ್ ಆಗಿಬಿಡುತ್ತೆ. ನಮ್ಮ ಶ್ರೀಮತಿಯರು, ಗೃಹಿಣಿಯರಿಗೆ ಯಾವಾಗಲೂ ಅಷ್ಟೇ ಹೆಚ್ಚು ಎಕ್ಸ್ಪೆನ್ಸಿವ್ನ ತಂದುಬಿಟ್ಟು ಮನೆಯಲ್ಲಿ ಖರ್ಚು ಮಾಡೋಕೆ ಇಷ್ಟ ಆಗೋದಿಲ್ಲ. ಮನೆಯಲ್ಲೇ ಇರುವಂಥ ಸಣ್ಣ ಪುಟ್ಟ ಲಿಕ್ವಿಡ್ ಆಗಿರ್ಬೋದು, ಸಾಮಾನ್ಯದಿಂದಲೇ ನಾವು ಲಿಕ್ವಿಡ್ನ ತಯಾರು ಮಾಡಿಕೊಂಡು ಈ ರೀತಿ ಮಾಡೋದು ನಮ್ಮ ಹೆಣ್ಮಕ್ಳಿಗೆ ಮೊದಲಿನಿಂದನೂ ಅಭ್ಯಾಸ ಬಂದುಬಿಟ್ಟಿದೆ. ಸೊ ಹಾಗಾಗಿ ಈ ರೀತಿ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ನೋಡಿ, ನಂಬೋದಿಲ್ಲ ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೋಡಿ ಬರೀ ನೀರು ಹಾಕಿದ ತಕ್ಷಣವೇ ಎಷ್ಟು ಹೊಲಸು ಹೋಗ್ತಾ ಇದೆ, ಒಂದು ಮಣ್ಣಿನ ಕಲರ್ ಬಂದುಬಿಟ್ಟಿದೆ, ಅಷ್ಟು ಹೊಲಸು ಹೋಗ್ತಾ ಇದೆ. ಜಸ್ಟ್ ನಾನು 2 ನಿಮಿಷ ತಿಕ್ಕೊಂಡಿರೋದು. ಹಾಗೂ ನಿಮಗೆ ತಿಕ್ಕೋಣಕ್ಕೆ ಟೈಮೇ ಇಲ್ಲ, ನಮಗೆ ಟೈಮ್ ಇಲ್ಲ, ಈ ರೀತಿ ಎಲ್ಲ ಮಾಡೋದಿಲ್ಲ ಅನ್ನೋ ಹಾಗಿದ್ರೆ ಜಸ್ಟ್ ನೀರು ಹಾಕಿಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಜೋರಾಗಿ ನೀವು ಒಂದು ಬಕೆಟ್ ನೀರು ಹಾಕಿಬಿಡಿ ಸಾಕು, ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ. ಹಾಗೆ ಬನ್ನಿ ಟಾಯ್ಲೆಟ್ ಕೂಡ ಅಷ್ಟೇ ಸೇಮ್ ಅದೇ ರೀತಿಯೇ ಒಂದು 2 ನಿಮಿಷ ಬಿಟ್ಟಿದ್ದೀನಿ. 2 ನಿಮಿಷ ಬಿಟ್ಟ ಮೇಲೆ ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ.
ನೋಡಿ 2 ಸೆಕೆಂಡ್ ಸಾಕು ನಿಮ್ಮ ಟಾಯ್ಲೆಟ್ ರೂಮ್ ಆಗಿರ್ಬೋದು, ಬಾತ್ರೂಮ್ ಆಗಿರ್ಬೋದು, ನಿಮ್ಮ ಪ್ರತಿಯೊಂದು ಕ್ಲೀನ್ ಆಗುತ್ತೆ. ಹಾಗೆ ಇಷ್ಟೇ ಅಲ್ಲ, ಈ ಲಿಕ್ವಿಡ್ನ ತಯಾರು ಮಾಡಿರುವಂಥ ಲಿಕ್ವಿಡ್ನ ನಾವು ಟಾಯ್ಲೆಟ್, ಬಾತ್ರೂಮ್ ಅಥವಾ ಸಿಂಕಿಗೆ ಅಷ್ಟೇ ಅಲ್ಲದೆ ಟ್ಯಾಪ್ಸ್ ಆಗಿರ್ಬೋದು, ಬಾತ್ರೂಮ್ಗೆ ಯೂಸ್ ಮಾಡುವಂಥ ಟ್ಯಾಪ್ಸ್ ಆಗಿರ್ಬೋದು, ಅಥವಾ ನೀವು ಹೊರಗಡೆ ಟೈಲ್ಸ್ ಆಗಿರ್ಬೋದು, ಕಾಂಪೌಂಡ್ನಲ್ಲಿ ಯೂಸ್ ಮಾಡುವಂಥ ಟೈಲ್ಸ್ ಆಗಿರ್ಬೋದು, ಅಲ್ಲಿ ಕೂಡ ಅಷ್ಟೇ ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಅಷ್ಟು ಸುಲಭವಾಗಿ ಕ್ಲೀನ್ ಆಗುತ್ತೆ. ತುಂಬ ಅಂದರೆ ತುಂಬ ಹಳದಿ, ಪಾಚಿ ಕಟ್ಟಿರುವ, ಕರೆ ಕಟ್ಟಿರುವಂಥ ಹೊಲಸೇನಿದೆ ಅದು ಕೂಡ ಕ್ಲೀನ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಜಸ್ಟ್ ಒಂದೇ ಒಂದು ನಿಮಿಷ ನಾನು ಬ್ರಷ್ ಹಾಕಿ ತಿಕ್ಕಿರೋದಷ್ಟೇ, ಅದಾದಮೇಲೆ ಎಲ್ಲ ಕೂಡ ಕ್ಲೀನ್ ಆಗಿಬಿಟ್ಟಿದೆ. ಎಷ್ಟೇ ಹೊಲಸಿರಲಿ ಎಲ್ಲ ಕೂಡ ಕ್ಲೀನ್ ಆಗುತ್ತೆ. ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್